ನಾನು ನಾಡಿನ ಜನತೆಗೆ ಹೇಳ್ತೇನೆ, ಅತ್ಯುತ್ತಮವಾದಂಥ ರಾಜ್ಯ ಅಂತಕ್ಕಂಥ ಹೆಸರಿದ್ದಿದ್ದು ಇವತ್ತು ಈ ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ತರ್ತಾ ಇದ್ದದ ಬಗ್ಗೆ ಇನ್ನೊಂದು ಗೌರವ ಇತ್ತು. ಆ ಗೌರವ ಇವತ್ತು ಹೋಗ್ತಕ್ಕಂಥ ವಾತಾವರಣ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ ತೀರ್ಮಾನ ನೀವು ಮಾಡ್ಕೊಳ್ಳಿ. ನಾನು ನಾಡಿನ ಜನತೆಗೆ ಹೇಳ್ತೇನೆ, ಅತ್ಯುತ್ತಮವಾದಂಥ ರಾಜ್ಯ ಅಂತಕ್ಕಂಥ ಹೆಸರಿದ್ದಿದ್ದು ಇವತ್ತು ಈ ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ತರ್ತಾ ಇದ್ದೇವೆ. ಎಂತೆಂಥ ಇಶ್ಯೂಗಳು ಬರ್ತಾ ಇದೆ ಈಗ. ಇದು ಅಸಹ್ಯ ಆಗೋದಿಲ್ವ? ಯಾರೋ ಬೀದಿಲಿ ನಾಳೆ ಬೆಳಗ್ಗೆ ನಿಮ್ಮ ಮೇಲೆ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಇದೆಲ್ಲ ರೋಡಲ್ಲಿ ಹೋಯ್ತಾ ಇದ್ದೆ ಹಿಡ್ಕೊಂಬಿಟ್ಟ ಎಳೆದ್ಬಿಟ್ಟ ಅಂತೇಳಿ ತಗೊಂಡು ಲಾಕಪ್ಗೆ ಏನು ಮಾಡ್ತೀರಿ? ಇದೇನು ಪೊಲೀಸ್ ಇಲಾಖೆನಾ? ಅದೇ ವಿಚಾರದಲ್ಲಿ ಬರ್ತಾ ನಾನು ನೋಡಿ SIT ಬಗ್ಗೆ ರಚನೆ ಆದ ದಿವಸಲೇ ಮೊದಲೇ ನಾನು ಹೇಳಿದ್ದೇನೆ. ಮೊದಲನೇ ಬಾರಿಗೆ ನಾನೇ ಹೇಳಿದವನು, ಯಾರೂ ಹೇಳಿಲ್ಲ. ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಅಥಾರಿಟಿ, ಇನ್ನೊಂದು ಶಿವಕುಮಾರಂದು ಅಂತ ಹೇಳಿದ್ದೆ. ಇದು ಅದು ಹೊರತುಪಡಿಸಿ ಈ SITಗಳು SSIT ಈ SITಗಳು ಅವ್ರು ಏನು ಹೇಳ್ತಾರೆ ಗುಲಾಮ್ಗಿರಿ ಮಾಡ್ಕೊಂಡು ಅವರೇ. ಇದಕ್ಕೂ ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಮೇಲೆ ಕೇಸ್ ಹಾಕಬಹುದು ಬೇಕಾದ್ರೆ. ಅಲ್ಲ, ತಪ್ಪು ತಿಳ್ಕೋಬೇಡಿ. ಶೋಭಾ ಕರಂದ್ಲಾಜೆ ಮೇಲೆ ನಾನು ನೆನ್ನೆ ನಾಗಮಂಗಲಕ್ಕೆ ಹೋದಾಗ FIR ನೋಡಿದೆ. ಕಂಪ್ಲೇಂಟ್ ಕೊಟ್ಟಿರೋನು ಯಾವನು? ಗುಪ್ತಚರ ಇಲಾಖೆನು. ಗುಪ್ತಚರ ಇಲಾಖೆಯನ್ನು ಅಲ್ಲಿ ಮಾಹಿತಿ ಸಂಗ್ರಹ ಮಾಡೋಕ್ಕೆ ಇಟ್ಟವರಂತೆ. ಅವನು ಶೋಭಾ ಕರಂದ್ಲಾಜೆ ಮೇಲೆ ಗುಪ್ತಚರ ಇಲಾಖೆ ಮಾಹಿತಿ ಕೊಡೋನು ಅದು ಎಂಥದ್ದು ಅಲ್ಲೆಲ್ಲ ಗಲಭೆ ಹುಟ್ಟಾಕೋದಕ್ಕೆ ಅದೇನೋ ಮಾಡ್ತಾವ್ರೆ, ಅದು ಮಾಡ್ತಾವ್ರೆ, ಇದು ಮಾಡ್ತಾವ್ರೆ ಅಂತೇಳಿ ಮೆಸೇಜ್ ಕೊಟ್ಬಿಟ್ಟಂತೆ. ಅದಕ್ಕೀಗ ಅವ್ರ ಮೇಲೆ FIR. ಆ ಗುಪ್ತಚರ ಇಲಾಖೆಯನ್ನು ಮೊದಲೇ ಅಲ್ಲಿ ಇಟ್ಟಿದ್ದಾರಲ್ಲ, ಗಣೇಶನ ವಿಸರ್ಜನೆ ಮಾಡೋ ದಿವಸ ಅವರಿಗೆ ಆ ಮಾಹಿತಿಗಳು ಇರಲಿಲ್ವಾ? ಇವತ್ತು ಪೆಟ್ರೋಲ್ ಬಂಬ್ ಎಸಿತಾರೆ, ಕಲ್ಲು ಎಸಿತಾರೆ ಅಂತ ಮಾಹಿತಿ ಇರಲಿಲ್ವಾ? ಇದು ಏನಿದು ಇದು ಕತೆ? ನೋಡಿ, ನಾನು ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಚರ್ಚೆ ಮಾಡಲ್ಲ. ನನಗೆ ಅದು ಬೇಕಿಲ್ಲ. ಈಗ ಪಾಪ ನಮ್ಮ ಒಕ್ಕಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ಕಿ ಹರಿತಾ ಇದೆ ಅಲ್ವೇ? ಇವತ್ತು ನಡೀತಾ ಇದೆಯಲ್ಲ, ದೇವೇಗೌಡರ ಮೇಲೆ ಮೈಸೂರು ನಗರದೊಳಗೇನೆ ಚಪ್ಪಲಿ ಯಾರು ಹಾಕಿ ಮೆರವಣಿಗೆ ಮಾಡಿಸಿದ್ರಲ್ಲ ಫೋಟೋಗೆ, ಎಲ್ಲೋಗಿತ್ತವತ್ತು? ಎಲ್ಲೋಗಿತ್ತು ಇವರಿಗೆ ಒಕ್ಕಲಿಗರ ಸ್ವಾಭಿಮಾನ? ನಾನು ಕಾಣದೇ ಇರೋದ? ಇವತ್ತು ಒಕ್ಕಲಿಗರ ಸ್ವಾಭಿಮಾನನ ಯಾವ ರೀತಿ ಹಾಳು ಮಾಡ್ತಾ ಇದ್ದೀರಿ? ನನಗೆ ಅಲ್ಲಿ ಏನು ಈಗ ಅದರಲ್ಲಿ ಏನೇನು ಕಾನ್ವರ್ಸೇಷನ್ಗಳಾಗವೋ ಏನಾಗವೋ ನನಗೇನು ಗೊತ್ತು?